ಸಂಕಷ್ಟದಲ್ಲಿದೆಯಾ ಕರ್ನಾಟಕ ಬ್ಯಾಂಕ್? ಇಲ್ಲಿದೆ ಇದರ ಮಹತ್ವದ ಮಾಹಿತಿ. ಬ್ಯಾಂಕ್ ಮತ್ತು ಆರ್ಥಿಕ ತಜ್ಞರು ಇದರ ಬಗ್ಗೆ ಹೇಳಿದ್ದೇನು? ಕರ್ನಾಟಕದ ಪ್ರಮುಖ ಬ್ಯಾಂಕ್ಗಳಲ್ಲಿ ಒಂದಾಗಿರುವಂತಹ ಬ್ಯಾಂಕ್ ಮುಚ್ಚಲಿದೆ. ಆರ್ಥಿಕವಾಗಿ ಈ ಬ್ಯಾಂಕ್ ಸಂಕಷ್ಟದಲ್ಲಿದೆ ಎನ್ನುವಂತಹ ವಿಚಾರಗಳು ಚರ್ಚೆಯಾಗ್ತಾ ಇದ್ದು, ಗ್ರಾಹಕರು ಗೊಂದಲಕ್ಕೆ ಒಳಗಾಗಿದ್ದಾರೆ. ಕರ್ನಾಟಕ ಬ್ಯಾಂಕ್ ಸಂಕಷ್ಟದಲ್ಲಿದೆ ಅಂತ ಕೆಲವು ಗ್ರಾಹಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾವುದೇ ಬ್ಯಾಂಕ್ ಸಂಕಷ್ಟದಲ್ಲಿದೆ ಅಂದ ಕೂಡಲೇ ಗ್ರಾಹಕರು ಆತಂಕಕ್ಕೆ ಒಳಗಾಗ್ತಾರೆ. ಅವರ ಶ್ರಮದ ದುಡ್ಡು ವ್ಯರ್ಥವಾಗುತ್ತೆ ಎನ್ನುವ ಆತಂಕ ಅವರದ್ದು. ಆದರೆ ಈ ರೀತಿ ಇರುವಾಗ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದೆ. ಕರ್ನಾಟಕ ಬ್ಯಾಂಕ್ ನಮ್ಮ ಬ್ಯಾಂಕ್ ಸುಭದ್ರವಾಗಿದೆ ಅಂತ ಭರವಸೆಯನ್ನ ನೀಡಿದೆ. ಈ ನಡುವೆ ಹಲವು ವಿಚಾರಗಳು ಕೂಡ ಚರ್ಚೆಯಾಗ್ತಾ ಇದೆ. ಬ್ಯಾಂಕ್ ವ್ಯವಹಾರಗಳ ಬಗ್ಗೆ ಮತ್ತು ಕರ್ನಾಟಕ ಬ್ಯಾಂಕ್ ಬಗ್ಗೆ ಲೇಖಕರು ಹಾಗೆ ಆರ್ಥಿಕ ತಜ್ಞರಾಗಿರುವಂತಹ ರಂಗಸ್ವಾಮಿ ಮೂಕನಹಳ್ಳಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಮಾಹಿತಿಯು ಇದೀಗ ವೈರಲ್ ಆಗ್ತಾ ಇದೆ. ಯಾವುದೇ ವ್ಯವಸ್ಥೆ ಒಂದು ದಿನದಲ್ಲಿ ಕುಸಿತ ಕಾಣುವುದಿಲ್ಲ. ಹೇಗೆ ರೋಗ ಒಂದು ದಿನದಲ್ಲಿ ಬರುವುದಿಲ್ಲವೋ ಹಾಗೆ ರೋಗವನ್ನ ನಿಯಂತ್ರಿಸದೆ ಬಿಟ್ಟ ಕಾರಣ ಅದು ಉಲ್ಬಣಗೊಳ್ಳುತ್ತೆ. ಇದರ ಜೊತೆಗೆ ಯಾವುದೇ ಮುಖ್ಯ ನಿರ್ಧಾರಗಳು ಏಕವ್ಯಕ್ತಿ ಅಥವಾ ಒಬ್ಬರಿಂದ ಕೇಂದ್ರೀಕೃತವಾಗುತ್ತೆ. ಆಗ ಆ ಘಟನೆಗಳು ಘಟಿಸುತ್ತೆ. ಹಣ ಇದ್ದೆಡೆ ಹೆಗ್ಗಣಗಳಿದ್ದಂತೆ ಕೊರೆಯುವುದು ಶುರುವಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಸಣ್ಣ ಅತಿ ಸಣ್ಣ ಉದ್ದಿಮೆಗಳಿಂದ ಅತಿ ದೊಡ್ಡ ಉದ್ದಿಮೆಗಳವರೆಗೆ ಎಲ್ಲೆಡೆ ಇದೇ ರಾಗ ಇದೇ ಹಾಡು. ಇದನ್ನ ಖಂಡಿತವಾಗಿ ಕಂಡುಹಿಡಿಯಬಹುದು. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಬೇರೆ ವಿಚಾರ ವ್ಯಾಪ್ತಿಯಲ್ಲಿ ಬರುತ್ತೆ. ಕೆಲವು ಯೂಟ್ಯೂಬ್ಗಳು ಹಾಗೆ ಸುದ್ದಿ ಮಾಧ್ಯಮಗಳು ಕೂಡ ತಪ್ಪು ಪ್ರಚಾರವನ್ನ ಮಾಡ್ತಾ ಇದೆ. ಯೂಟ್ಯೂಬರ್ ಒಬ್ಬರು ಕರ್ನಾಟಕ ಬ್ಯಾಂಕ್ನಲ್ಲಿ ಹಣವಿಡುವುದು ಸುರಕ್ಷಿತ ಅಲ್ಲ, ಗ್ರಾಹಕರೇ ಬೇಗ ಹೋಗಿ ನಿಮ್ಮ ಹಣವನ್ನ ತೆಗೆದುಕೊಳ್ಳಿ ಅಂತ ಪ್ರಚೋದಿಸ್ತಾ ಇದ್ರು. ಇಂತಹ ಪ್ರಚೋದನೆಯಿಂದ ಜನ ಬ್ಯಾಂಕಿಗೆ ಮುಗಿಬಿದ್ದಿದ್ರು. ಹಾಗೆ ಬ್ಯಾಂಕ್ ರನ್ ಅಂತ ಹೇಳಿದ್ರು. ಆಗ ಭಗವಂತನು ಬ್ಯಾಂಕಿನ ಕುಸಿತವನ್ನ ತಪ್ಪಿಸಲಾಗುವುದಿಲ್ಲ. ಕರ್ನಾಟಕ ಬ್ಯಾಂಕ್ ಸರಿ ಇಲ್ಲ ಅಂತ ಅರಚುವ ಮುನ್ನ ಅದರ ಅಂಕಿಅಂಶಗಳನ್ನ ಓದುವ ಸಂಯಮ ಹಾಗೆ ಪರಿಜ್ಞಾನ ಇವರಿಗೆ ಇದೆಯಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕಿನಲ್ಲೂ ಕೂಡ ಆಗಬಹುದಾದಂತಹ ಫ್ರಾಡ್ ಆಗಿದೆ. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಅದನ್ನ ಹೇಳಲಿ, ಅದು ತಪ್ಪಿಲ್ಲ. ಗ್ರಾಹಕರನ್ನ ಬ್ಯಾಂಕ್ನಿಂದ ಹಣ ತೆಗೀರಿ ಅಂತ ಪ್ರಚೋದಿಸುವಂಥದ್ದು ಅಪರಾಧ. ಮಾಹಿತಿಗಾಗಿ 2024-25ರಲ್ಲಿ ಕರ್ನಾಟಕ ಬ್ಯಾಂಕ್ 1,272 ಕೋಟಿ ನಿವ್ವಳ ಲಾಭವನ್ನು ದಾಖಲಿಸಿದೆ. 2023-24ರಲ್ಲಿ ಇದು 1,306 ಕೋಟಿ ಇತ್ತು. ಕತೆ ಮುಗಿದೇ ಹೋಯಿತು ಎಂದುಕೊಂಡಿದ್ದ ಯೆಸ್ ಬ್ಯಾಂಕ್ 2024-25ರಲ್ಲಿ 744 ಕೋಟಿ ಲಾಭ ಮಾಡಿದೆ. SBI ಇದರಲ್ಲಿ ಮೇಜರ್ ಶೇರ್ ಹೋಲ್ಡರ್. ಇಷ್ಟೆಲ್ಲ ಹೇಳಲು ಕಾರಣ ಇಷ್ಟೇ. ಕರ್ನಾಟಕ ಬ್ಯಾಂಕ್ ಕುಸಿಯುವುದಿಲ್ಲ. ಜನರು ಭಯದಿಂದ ಇಟ್ಟಿರುವ ಠೇವಣಿ ತೆಗೆಯುವುದು, ಅಕೌಂಟನ್ನು ಮುಚ್ಚುವುದು ಮಾಡುವುದು ಬೇಡ ಅಂತ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.